10ನೇ ತರಗತಿಯ ಲೋಹಗಳ ಭೌತಿಕ ಗುಣಲಕ್ಷಣಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ವಿನೂತನ ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದು ಕಾಲದಲ್ಲಿ ಲೋಹಪುರ ಎಂಬ ಅದ್ಭುತ ರಾಜ್ಯವಿತ್ತು. ಅಲ್ಲಿ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ, ಚಿನ್ನ, ಬೆಳ್ಳಿ ಮುಂತಾದ ಲೋಹಗಳು ತುಂಬ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ದವು. ಅವುಗಳ ವಿಶೇಷ ಗುಣಗಳ ಕಾರಣದಿಂದ ಎಲ್ಲರೂ ಅವುಗಳನ್ನು ಗೌರವಿಸುತ್ತಿದ್ದರು. ಒಂದು ದಿನ ಹರ್ಷಿತ್ ಎಂಬ ಬಾಲಕ ಆ ಲೋಹಪುರಕ್ಕೆ ಭೇಟಿ ನೀಡ್ತಾನೆ. ಲೋಹಗಳ ರಹಸ್ಯಗಳನ್ನು ತಿಳಿದುಕೊಳ್ಳಬೇಕು ಎಂದು ಅವನ ಇಚ್ಛೆ ಆಗಿರುತ್ತೆ. ಲೋಹಗಳು ತುಂಬ ಹೊಳಪುಳ್ಳವು. ಅಂದರೆ ಹರ್ಷಿತ್ ರಾಜ್ಯಕ್ಕೆ ಕಾಲಿಟ್ಟ ತಕ್ಷಣ ಎಲ್ಲವೂ ಮಿನುಗುತ್ತಿರುವುದನ್ನು ಕಂಡನು. ಆಗ ಗೋಲ್ಡ್ ಅಂದರೆ ಚಿನ್ನ ನಗುತ್ತಾ ಹೇಳಿತು, ನಾವು ಲೋಹಗಳು ಹೊಳೆಯುತ್ತೇವೆ. ಇದನ್ನು ಲೋಹೀಯ ಕಾಂತಿ ಅಥವಾ ಹೊಳಪು ಎಂದು ಕರೆಯುತ್ತಾರೆ. ಹರ್ಷಿತ್ ಮಿನುಗುವ ಆಭರಣಗಳನ್ನು ನೋಡಿ ಆಶ್ಚರ್ಯಪಟ್ಟನು. ಚಿನ್ನ ಹೇಳಿತು, ಆದ್ದರಿಂದಲೇ ನಮ್ಮನ್ನು ಆಭರಣಗಳು ಮತ್ತು ಅಲಂಕಾರ ವಸ್ತುಗಳನ್ನು ತಯಾರಿಸಲು ಬಳಸುತ್ತಾರೆ ಎಂದು. ಲೋಹಗಳು ಗಟ್ಟಿಯಾಗಿರುತ್ತವೆ. ಆಮೇಲೆ ಕಬ್ಬಿನ ದೊಡ್ಡ ಸುತ್ತಿಗೆಯನ್ನು ಎತ್ತಿ ಹೇಳಿತು, ನಾವು ಬಹುತೇಕ ಲೋಹಗಳು ಗಟ್ಟಿಯಾಗಿರುತ್ತೇವೆ, ಸುಲಭವಾಗಿ ಒಡೆಯುವುದಿಲ್ಲ ಎಂದು. ಹರ್ಷಿತ್ ಕಬ್ಬಿಣವನ್ನು ಮುಟ್ಟಿ ಅದರ ಬಲವನ್ನು ಅನುಭವಿಸಿದನು. ಕಬ್ಬಿಣ ಹೇಳಿತು, ಆದ್ದರಿಂದ ನಮ್ಮನ್ನು ಸೇತುವೆಗಳು, ಯಂತ್ರಗಳು ಮತ್ತು ಉಪಕರಣಗಳನ್ನು ತಯಾರಿಸಲು ಬಳಸುತ್ತಾರೆ. ಆದರೆ ಪಕ್ಕದಲ್ಲೇ ಇದ್ದಂಥ ಸೋಡಿಯಂ ನಿಧಾನವಾಗಿ ಹೇಳಿತು, ನಾನು ಮಾತ್ರ ಮೃದುವಾಗಿದ್ದೇನೆ. ನಾನು ಲೋಹಗಳ ಗುಂಪಿನಲ್ಲಿದ್ದರೂ ಕೂಡ ನಾನು ಗಟ್ಟಿಯಾಗಿಲ್ಲ, ತುಂಬ ಮೃದುವಾಗಿದ್ದೇನೆ, ಇವರೆಲ್ಲರಿಗಿಂತ ಭಿನ್ನವಾಗಿದ್ದೇನೆ ಎಂದು ಸೋಡಿಯಂ ನಿಧಾನವಾಗಿ ಹೇಳಿತು. ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿವೆ. ನಂತರ ಹರ್ಷಿತ್ ಒಂದು ಲೋಹದ ತುಂಡನ್ನು ತೆಗೆದು ತಟ್ಟಿ ತೆಳುವಾದ ಹಾಳೆಯಾಗಿ ಮಾಡಿದನು. ಈ ಗುಣವನ್ನೇ ಕುಟ್ಯತೆ ಎಂದು ಕರೆಯುತ್ತಾರೆ. ಬಂಗಾರ ಅಥವಾ ಚಿನ್ನ ಹೆಮ್ಮೆಯಿಂದ ಹೇಳಿತು, ನನ್ನನ್ನು ತುಂಬ ತೆಳುವಾದ ಚಿನ್ನದ ಹಾಳೆಯನ್ನಾಗಿಯೂ ಮಾಡಬಹುದು ಎಂದು. ಇದನ್ನು ತಣ್ಯತೆ ಎಂದು ಕರೆಯುವರು. ಲೋಹಗಳು ಉಷ್ಣದ ಉತ್ತಮ ವಾಹಕಗಳು. ಹರ್ಷಿತ್ 2 ಚಮಚಗಳನ್ನು ತಂದನು. ಒಂದು ಲೋಹದ ಚಮಚ, ಇನ್ನೊಂದು ಮರದ ಚಮಚ. ಅವೆರಡನ್ನು ಬಿಸಿ ಸಾಂಬಾರಿನಲ್ಲಿ ಇಡಲಾಯಿತು. ಲೋಹದ ಚಮಚ ಬೇಗನೆ ಬಿಸಿಯಾಯಿತು. ಆಗ ಲೋಹ ಹೇಳಿತು, ನಾವು ಉಷ್ಣವನ್ನು ಚೆನ್ನಾಗಿ ಸಾಗಿಸುತ್ತೇವೆ, ಆದ್ದರಿಂದ ಅಡುಗೆ ಪಾತ್ರೆಗಳನ್ನು ಲೋಹಗಳಿಂದ ತಯಾರಿಸುತ್ತಾರೆ ಎಂದು. ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ತಾಮ್ರ ಒಂದು ತಂತಿಯನ್ನು ಬಳಸಿ ಬಲ್ಬನ್ನು ಸಂಪರ್ಕಿಸಿತು. ಬಲ್ಬ್ ಹೊಳೆಯತೊಡಗಿತು. ನಾವು ವಿದ್ಯುತ್ತನ್ನು ಚೆನ್ನಾಗಿ ಸಾಗಿಸುತ್ತೇವೆ ಎಂದು ತಾಮ್ರ ಹೇಳಿತು. ಆದ್ದರಿಂದ ವಿದ್ಯುತ್ ತಂತಿಗಳಿಗೆ ತಾಮ್ರ ಮತ್ತು ಅಲ್ಯೂಮಿನಿಯಂ ಬಳಸುತ್ತಾರೆ. ಲೋಹಗಳು ಶಾಬ್ದನವಾಗಿವೆ. ಏನಿದು ಶಾಬ್ದನ ಎಂದರೆ, ಕೊನೆಯಲ್ಲಿ ಕಬ್ಬಿಣ ಒಂದು ಗಂಟೆಯನ್ನು ಹೊಡೆಯಿತು. ಟಿಂಗ್ 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 ಟಿಂಗ್. ಎಷ್ಟು ಸುಂದರವಾದ ಶಬ್ದ ಎಂದು ಹರ್ಷಿತನು ತುಂಬ ಸಂತೋಷಪಟ್ಟನು. ಆಗ ಕಬ್ಬಿಣ ಹೇಳಿತು, ಲೋಹಗಳನ್ನು ಹೊಡೆದಾಗ ಶಬ್ದ ಬರುತ್ತದೆ ಎಂದು. ಈ ಗುಣವನ್ನು ಶಾಬ್ದನ ಎಂದು ಕರೆಯುತ್ತಾರೆ. ಆದ್ದರಿಂದ ಗಂಟೆಗಳು ಇರಬಹುದು ಮತ್ತು ಸಂಗೀತ ವಾದ್ಯಗಳನ್ನು ಲೋಹಗಳಿಂದ ತಯಾರಿಸುತ್ತಾರೆ ಎಂದು ತಿಳಿಯಿತು. ಈ ರೀತಿಯ ಇನ್ನೂ ಹಲವಾರು ಪರಿಕಲ್ಪನೆಗಳನ್ನು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಧನ್ಯವಾದಗಳು.